ಜನ್ಮಾಂತರಕ್ಕೆ ಬೇಕಾದಂತಹ ತತ್ವಜ್ಞಾನದ ಗಂಟನ್ನು ಇಟ್ಟು ಹೋಗಿದ್ದಾರೆ. 72 ವರ್ಷಗಳ ಕಾಲ ಭೂಮಿಯಲ್ಲಿ ದಿವ್ಯ ದೇಹವನ್ನು ಧಾರಣೆ ಮಾಡಿಕೊಂಡು ಎಲ್ಲರ ಕಣ್ಣಿಗೆ ಕಾಣುವಂತಿದ್ದು ತಮ್ಮ ಕಾರ್ಯ ಮುಗಿದ ಮೇಲೆ ವೇದವ್ಯಾಸ ದೇವರ ಬಳಿ ಹೋಗಿ ಮತ್ತು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದರು. ಅಧ್ಯಯನ ಮಾಡುವಾಗ ಅವ್ರಿಗೆ ಒಂದೇ ಚಿಂತೆ, ನಾನು ಭೂಲೋಕದಲ್ಲಿ ಬಿಟ್ಟ ಇಟ್ಟ ಅತ್ಯಮೂಲ್ಯವಾದ ಗ್ರಂಥಗಳನ್ನು ಇವರು ಏನು ಮಾಡ್ತಾರೋ ಏನು ಕಥೆಯೋ ಅಂತ ಮತ್ತೆ ಮತ್ತೆ ಈ ಕಡೆಗೆ ನೋಡ್ತಾ ಇದ್ರಂತೆ. ಒಂದು ಕಡೆ ವ್ಯಾಸರು ಪಾಠ ಹೇಳ್ತಾ ಇದ್ದರೆ ಮಧ್ವಗುರುಗಳು ಮಾತ್ರ ಹಿಂದೆ ತಿರುಗಿ ತಿರುಗಿ ನೋಡ್ತಿದ್ರಂತೆ. ಯಾವಾಗ ರಾಘವೇಂದ್ರ ಸ್ವಾಮಿಗಳು